ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ವೆಲ್ಕಮ್ ಟು ನಕ್ಷತ್ರನಾಡಿ. 17ನೇ ತಾರೀಕು ವಾಸ್ತು ಕ್ಲಾಸಸ್ ಇದೆ. ಆಸಕ್ತಿ ಇರೋರು ಕರೆ ಮಾಡಿ, ಜಾಯ್ನ್ ಆಗಿ. ಕರೆ ತೊಗೊಂಡೋಗೋಣ. ನಮಸ್ಕಾರ. ನಮಸ್ತೆ ಸರ್. ಹೇಳಿ ಸರ್. ನನ್ನ ಹೆಸರು ರಾಜೇಶ್ ಅಂತ, ರಾಜೇಂದ್ರ ಅಂತ. ಸರ್, ಸ್ವಲ್ಪ ಏನಂದ್ರೆ ಯಾವತ್ತು ನನಗೆ ಈಗ 28 ವರ್ಷ ಆಯ್ತು ಸರ್, ಕೆಲಸನೇ ಸಿಗ್ತಾ ಇಲ್ಲ. ಏನಂದ್ರೆ ಏನು ಕೆಲಸ ಸಿಗ್ತಾ ಇಲ್ಲ. ಎಲ್ಲಿ ಹೋದ್ರು ಕೆಲಸ ಸಿಕ್ಕರು ಸ್ವಲ್ಪ ತಾತ್ಕಾಲಿಕ ಅಂದ್ರೆ ಜಗಳ ಆಗ್ಬಿಡುತ್ತೆ ಸರ್. ಅಲ್ಲಿ ಯಾರಾದ್ರೂ ಜೊತೆ ಜಗಳ ಆಗ್ಬಿಡುತ್ತೆ. ಏನಂತಾನೆ ಗೊತ್ತಾಗ್ತಾ ಇಲ್ಲ ಸರ್ ನನಗೆ. ಆಮೇಲೆ ಆರೋಗ್ಯನೂ ಚೆನ್ನಾಗಿಲ್ಲ. ನಿಮಗೆ ಟ್ರೈ ಮಾಡಿದೆ ನಾನು, ಸಿಗ್ತಾ ಇಲ್ಲ ಸರ್ಕಾರ. ಇವತ್ತು ಸಿಕ್ತು, ಏನೋ ದೇವರು ಹಣೆ ಬರೋಕ್ಕೆ ನೋಡಿ ಸರ್ ಸ್ವಲ್ಪ. ಹೇಳಿ, ಯಾವುದು ತಗೊಳ್ಳಿ? ಪ್ರಶ್ನೆಶಾಸ್ತ್ರ ತಗೊಂಡ್ರಿ ಸರ್, ಒಂದು ಚೆನ್ನಾಗಿ ಹೇಳಿ. 1ರಿಂದ 241 ಸಂಖ್ಯೆ ಹೇಳಿ. 15 ಸರ್. 18 15 15. ಹಾಂ ಸರ್, 15. 10ನೇ ಮನೆ ಮಂಗಳ, 6ನೇ ಮನೆ ಗುರು. ವೃತ್ತಿ ವಿಚಾರದಲ್ಲಿ 3ನೇ ಮನೆ, 2ನೇ ಮನೆ, 7ನೇ ಮನೆ, 11. 6ನೇ ಕಸ್ಪಲ್ ನೋಡೋಣ. ಹಣದ ಮನೆ 1, 4 ಮನೆ ಕಾಂಬಿನೇಷನ್. ಎಲ್ಲೂ ಕೂಡ 8, 12 ಬಂದಿಲ್ಲ. ಓಡಾಡೋ ಕೆಲಸ ಮಾತ್ರ ತಗೋಬೇಕು ನೀವು. ಓಡಾಡೋ ಕೆಲಸ ಸರ್? ಹೌದು. ವ್ಯಾಪಾರ, ಓಡಾಡೋದು ಹೆಂಗಾರು ಇರ್ಬೋದು, ಒಟ್ಟಿನಲ್ಲಿ ಓಡಾಡೋ ಕೆಲಸ. ಕೊರಿಯರ್ ಮಾಡ್ತಿರೋ, ಅದು ಮಾಡ್ತಿರೋ, ಇದು ಮಾಡ್ತಿರೋ, ಒಟ್ಟಿನಲ್ಲಿ ಓಡಾಡೋ ಕೆಲಸ ಮಾತ್ರ ನಿಮಗೆ ಲಾಭ ತರುತ್ತೆ. ಅರ್ಥ ಆಯ್ತಾ? ಅದು ಬಿಟ್ಟು ಬೇರೆ ಕೂತೋ ಕೆಲಸ ಸಿಗೋದಿಲ್ಲ. ಸೊ 3ನೇ ಮನೆ ಶುಕ್ರ ಬಂದಿರತಕ್ಕಂಥದ್ದು. ಲಾಭ ಸ್ವಲ್ಪ ನಿಧಾನಕ್ಕೆ ಬರುತ್ತೆ ಇಲ್ಲಿ. ಇದು ರೆಟ್ರೋಗ್ರೇಡ್ ಆದರೆ ಸ್ವಲ್ಪ ನಿಧಾನ ಅಂತ ಹೇಳ್ತೀವಿ ಅಷ್ಟೇ. 11 ಬಟ್ ಬರುತ್ತೆ, ನಿಧಾನ ಆದರೂ ಬರುತ್ತೆ. ಓಡಾಡೋ ಕೆಲಸ ಇದು ತಗೊಳ್ಳಿ, ಖಂಡಿತ ಲಾಂಗ್ ಟರ್ಮ್ ಇರುತ್ತೆ. ನಮಸ್ಕಾರ. ಗುರುಜಿ ಹೇಳಿ. ಮಗನ ಮದುವೆ ಬಗ್ಗೆ ಕೇಳಬೇಕು ಗುರುಜಿ. ಯಾರ್ದು? ಮೋಹನ ಅಂತ. ಹಾಂ, ಹೇಳಿ. ಡೇಟ್ ಆಫ್ ಬರ್ತ್ ಹೇಳ್ತೀನಿ ಗುರುಜಿ. ಹೇಳಿ. 11/2/1990. ಸಮಯ ಭಾನುವಾರ ಬೆಳಗ್ಗೆ 7:05 ಗುರುಜಿ. ಹುಟ್ಟಿದೂರು ಬೆಂಗಳೂರಿನೇ. 7ನೇ ಮನೆ ಸೂರ್ಯ ಬರ್ತಾ ಇದೆ. ಸೂರ್ಯನ ಕಾಂಬಿನೇಷನ್ ನೋಡೋಣ. ಸೂರ್ಯ ಕಾಂಬಿನೇಷನಲ್ಲಿ 12, ಆಮೇಲೆ 11, 3, 10, 11. ಇಲ್ಲಿ 11 ಕಾಂಬಿನೇಷನ್ ಇದೆ, 3, 10 ಕಾಂಬಿನೇಷನ್ ಇದೆ. 12ರಿಂದ 11. 12 ಅಂತಂದರೆ ಫಸ್ಟ್ ಆಫ್ ಆಲು ಇಲ್ಲಿ ಕಾಂಬಿನೇಷನಲ್ಲಿ ಇಂಟ್ರೆಸ್ಟು ಕಮ್ಮಿ. ಹಾಗೆ ಇಲ್ಲಿ ನಮ್ಮ ಕಸ್ಪಲಲ್ಲಿ 2ನೇ ಮನೆ, 7ನೇ ಮನೆ, 9ನೇ ಮನೆ ಸ್ವಲ್ಪ ಸ್ಟ್ರಾಂಗ್ ಆಗಿರಬೇಕು. 11 ಒಳ್ಳೆಯದೇ, ಆದರೆ 11 ಜೊತೆ ಕೆಳಗಡೆನೂ ನಂಬರ್ಸ್ ನೋಡ್ತೀವಿ. ಅಲ್ಲಿ ಯಾವ್ದಾದ್ರು 2, 7, 9 ಬಂದಿದೆಯಾ ಅಂತ, ಅದು ಇಲ್ಲ. ಅಂದರೆ ಹುಡುಗ ಹುಡುಗಿ ಯಾರಿದೆ, ಹುಡುಗದೋ ಹುಡುಗಿದೋ ಗೊತ್ತಿಲ್ಲ, ಬರ್ತಾ ಇದ್ದಾರೆ, ಆಗ್ತಾ ಇರೋದು ಕಮ್ಮಿ. ಸ್ವಲ್ಪ ಇಲ್ಲಿ ಸಮಸ್ಯೆ ಏನು ಅಂತಂದರೆ, ಬರ್ತಾಯಿದ್ರು ಕೂಡ ಒಪ್ಕೊಳ್ಳೋದು ಒಂದು 12ನೇ ಮನೆ ವ್ಯಯಭಾವದಲ್ಲಿರೋದ್ರಿಂದ ಒಪ್ಕೊಳ್ಳೋದು ಒಂದು ಸ್ವಲ್ಪ ಕಷ್ಟ. ಸೂರ್ಯನ ಒಂದು ಕಾಂಬಿನೇಷನ್ನು ಸೆಟ್ ಆಗಲ್ಲ ಅಲ್ಲಿ. ಇವ್ರಿರೋ ಲೆವೆಲ್ಲು ಬರೋ ಲೆವೆಲ್ಲು ಮ್ಯಾಚ್ ಆಗ್ತಾಯಿಲ್ಲ ಅಂತ ಹೇಳ್ತೀವಿ. ನೀವು ಕೊಟ್ಟಿರ್ತಕ್ಕಂಥ ಜಾತಕದಲ್ಲಿ ಮ್ಯಾಚ್ ಆಗಬೇಕು ಅಂದರೆ ಸ್ವಲ್ಪ ಕಷ್ಟಕರವಾಗಿದೆ. ದಶಾ ಭುಕ್ತಿಗಳನ್ನು ನೋಡಿದಾಗ ಈಗ ಸದ್ಯಕ್ಕೆ ಭುಕ್ತಿ 12ನೇ ಮನೆ ತೋರಿಸ್ತಾ ಇದೆ. ಹಾಗೆ ಇಲ್ಲಿ ಸೂರ್ಯದಶ ನಡೀತಾ ಇದೆ. ಸೂರ್ಯದಶ 2000 ಚಂದ್ರದಶ ನಡೀತಾ ಇದೆ. 2025 ಡಿಸೆಂಬರ್ಗೆ ಮುಗಿಯುತ್ತೆ ಚಂದ್ರ. ಅದಾದ ನಂತರ ಇಲ್ಲಿ ಶುಕ್ರ ಆದಮೇಲೆ ಸೂರ್ಯ ಬರ್ತಾನೆ. ಸೂರ್ಯ 7ನೇ ಮನೆ ಕಸ್ಪಲ್ಲಾಗಿರೋದ್ರಿಂದ ನೆಕ್ಸ್ಟು ಬರ್ತಕ್ಕಂಥ ಒಂದು ಕಾಂಬಿನೇಷನಲ್ಲಿ ಸ್ವಲ್ಪ ಸಕ್ಸಸ್ ಸಿಗುತ್ತೆ. 2025 ಜೂನಲ್ಲಿ ಮದುವೆ. ಒಳ್ಳೆಯದಾಗಲಿ. ನಮಸ್ಕಾರ. ನಮಸ್ಕಾರ ಸರ್. ಹಾಂ, ಯಾರು? ನಾವು ಜಗದೀಶ್ ಅಂತ ಸರ್. ಹಾಂ, ನಾವು ಬೆಳಗಾವಿ ಜಿಲ್ಲಾ ಹುಕ್ಕೇರಿ ತಾಲೂಕಿನಿಂದ ಮಾತಾಡಿದ್ರಿ. ಬೆಳಗಾಂ ಜಿಲ್ಲಾ ಹುಕ್ಕೇರಿ ತಾಲೂಕು. ಹಾಂ, ಏನು ಬಗ್ಗೆ, ಯಾರ ಬಗ್ಗೆ ಕೇಳಬೇಕಾಯ್ತು? ನಮ್ಮದು ಸರ್ 32 ಏಜ್ ಆದರೂ ಇನ್ನೂ ಮದುವೆ ಆಗಿಲ್ಲ. ನನ್ಗೆ ಯಾಕೋ ಹೆಣ್ಣು ನೋಡಕ್ಕೆ ಹೋಗಾಕೆ ಆಗ್ತಾ ಇಲ್ಲ. 35 ಆಯ್ತಾ? 32 ಸರ್. 32? ಇನ್ನೂ ಒಂದು ಕನ್ಯೆನೇ ನೋಡಿಲ್ಲ ಸರ್. ಹಾಂ, ಇನ್ನೂ ಒಂದು ಕನ್ಯೆ ನೋಡಿ. ಬರ್ತ್ ಹೇಳ್ತಾನೆ ಜರ, ಅದು ಏನು ದೋಷ ಐತಿ ನೋಡ್ರಿ ಸರ್. ದೋಷ? ಸಿಕ್ಕಾಪಟ್ಟೆ ದೋಷ ಇದೆ. ಏನು ಕೆಲಸ ಮಾಡ್ತೀರಾ? ನಾವು ಕಂಪ್ನಿಗೆ ಹೋಗ್ತೀವಿ ಮತ್ತು ಹೊಲಮನಿ ಕೆಲಸ ಎಲ್ಲ ಮಾಡ್ತೀವಿ ರೀ. ಹಾಂ, ನಿಮ್ಮ ಟೈಮ್ ಆಫ್ ಬರ್ತ್ ಎಷ್ಟಿದೆ? ನಮ್ಗೆ ಟೈಮ್ 8:30. ಅದು ಹಂಗಾರೆ ಸರಿ ಇಲ್ಲ. ವರ್ಸ್ಟು
ಟೈಮು ವರ್ಸ್ಟು ಆ ಥರ 8:30 ಕರೆಕ್ಟಾಗಿ ಯಾರು 8:38 8:27 ಪ್ರಶ್ನಾಶಾಸ್ತ್ರಕ್ಕೆ ಹೋಗಿ ಹೇಳಿದ್ದು ಕೇಳಿ. ಅಂದ್ರೆ ನಮ್ಮ ತಂದೆಯವರ ಡೇಟ್ ಆಫ್ ಬರ್ತ್ ಬರ್ದಿದೆ, ಡೇಟ್ ಆಫ್ ಬರ್ತ್ ಪೂರ್ಣ ಹೇಳ್ತಾನೆ ಸರ್. ಪ್ರಶ್ನಾಶಾಸ್ತ್ರಕ್ಕೆ ಹೋಗೋಣ. 1ರಿಂದ ಕರೆಕ್ಟಾಗಿ ಆನ್ಸರ್ ಕೊಡುತ್ತೆ. 1ರಿಂದ 249 ಒಂದು ಸಂಖ್ಯೆ ಹೇಳಿ. ಸಂಖ್ಯೆ ಹೇಳಿ 1ರಿಂದ 249. 18 ರೀ. 18 ಮ್ಯಾರೇಜ್. ಒಂದನೇ ಮನೆ ಮತ್ತು 4ನೇ ಮನೆ ಮದುವೆ ಕೊಡೋದಿಲ್ಲ. 1 ಮತ್ತು 4 ವಿವಾಹದಲ್ಲಿ ಆಸಕ್ತಿನ ಕೆಳಗಿಡಿಸ್ಬಿಡುತ್ತೆ. ಅರ್ಥ ಆಯ್ತಾ? ಇದು ಪರಿಹಾರ ಏನು ಸರ್? ಪರಿಹಾರ ಇಷ್ಟಪಟ್ಬಿಟ್ಟು ಮದುವೆ ಆಗ್ಬೇಕು ಯಾರನ್ನಾದರೂ. ಇದು ಹುಡುಕ್ಬಿಟ್ಟು ಮದುವೆ ಮಾಡ್ಕೊಳ್ಳೋದು ಕಷ್ಟ. ಇಷ್ಟಪಟ್ಟು ಮದುವೆ ಆದರೆ ಈಸಿ. ಪರಿಹಾರ ಏನು ಅಂದರೆ ಅಕ್ಕಿ ದಾನ ಮಾಡಬೇಕು. ಯಾರನ್ನಾರು ಮುಂಚೆ ಇಷ್ಟಪಟ್ಟಿದ್ದರೆ ಯೋಚನೆ ಮಾಡಿ ಅವ್ರು ಇನ್ನೂ ಇದ್ದಾರಾ ಅಂತ. ಅರ್ಥ ಆಯ್ತಾ? 5ನೇ ಮನೆ ಯಾವಾಗಲೂ ಕೂಡ ಇಷ್ಟದ ಸಂಕೇತ ತೋರಿಸುತ್ತೆ, ಅಥವಾ ಇಂಥದ್ದೇ ಇರಬೇಕು ಅಂತ ಬರುತ್ತೆ. ನಕ್ಷತ್ರದಲ್ಲಿ 1 ಅಂತ ಬಂದರೆ ಆಗಲ್ಲ, 4 ಅಂತ ಬಂದರೂ ಆಗಲ್ಲ. ವೆರಿ ಟಫ್. 2, 7, 9 ಬರಲೇಬೇಕು. ವೆರಿ ವೆರಿ ಟಫ್ ಬರುತ್ತೆ. ಕೇಳಿರ್ತಕ್ಕಂಥ ಪ್ರಶ್ನೆ ಕಾಂಬಿನೇಷನಲ್ಲಿ ಕೇತು ಅಂತ ಬಂದಾಗ ನಾವು ಇನ್ನೂ 1.5 ಇಯರ್ ವೆಯ್ಟ್ ಮಾಡಿ ಇನ್ನೊಂದು ಪ್ರಶ್ನೆಶಾಸ್ತ್ರ ಹಾಕಬೇಕಾಗುತ್ತೆ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ ಸರ್. ನಮಸ್ಕಾರ. ಹೇಳಿ ಸರ್, ಬೆಳಗಾವಿನಿಂದ ಕಾಲ್ ಮಾಡಿದ್ದೀನಿ. ಓಕೆ. ಹಾಂ, ನಂದು ಡೇಟ್ ಆಫ್ ಬರ್ತ್ 10/2/67. ಏನು ಕೇಳಬೇಕು ಹೇಳಿ ಫಸ್ಟು. ನಂದು ಬಿಸ್ನೆಸ್ ಬಗ್ಗೆ ಹೇಳಿ. ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಬಿಸ್ನೆಸ್ಸು ಸ್ಟೇಷನರಿ ಬುಕ್ ಸ್ಟಾಲ್ ಇದೆ ಸರ್. ಟೈಮ್ ಕರೆಕ್ಟಾಗಿದೆಯಲ್ಲೋ ಗೊತ್ತಿಲ್ಲ, ಹೇಳಿ. 10/2/67. 67. ಹಾಂ, ಸಮಯ? ಹಾಂ, ಸಮಯ 11:24:48 ಬೆಳಗ್ಗೆ. 11:24:48. ಹಾಂ ಸರ್. ಹುಟ್ಟಿದ ಊರು? ಬೆಂಗಳೂರು ಸರ್. ಬ್ಯಾಂಗ್ಳೂರಲ್ಲಿ ಹುಟ್ಟಿದ್ದೀರಾ? ಓಕೆ. ಕುಂಭರಾಶಿ, ಧನಿಷ್ಠ ನಕ್ಷತ್ರ 4ನೇ ಪಾದದಲ್ಲಿ ಹುಟ್ಟಿದ್ದೀರಾ. ಹಾಂ ಸರ್. ಸದ್ಯಕ್ಕೆ 2020 ಆದ ನಂತರ 37ವರೆಗೂ ಬುಧನ ಕಾಂಬಿನೇಷನಲ್ಲಿ 12ನೇ ಕಾಂಬಿನೇಷನ್ ಬಂದಿದೆ. ಬುಧ ಆದ ನಂತರ ಕೇತು ಬರೋ ಅಷ್ಟಕ್ಕೆ 6-12 ಬರುತ್ತೆ. ಕೇತು 2037 ಆದ ನಂತರ ಬರುತ್ತೆ. ಈಗ ಸದ್ಯಕ್ಕೆ ದಶಾ ಸ್ಟ್ರಾಂಗ್ ಇಲ್ವಲ್ಲ. ಬಿಸ್ನೆಸ್ಗೆ 2020ರಿಂದನೂ ಡೌನ್ ಇದೆ ಇದು ದಶಾ. ಹೌದು ಸರ್. 12ನೇ ಮನೆ ಬರಬಾರ್ದು. 11 ಬಂದಿದೆ, ಇಲ್ಲಿ 11 ಬಂದಿದೆ, ಮಧ್ಯದಲ್ಲಿ 12 ಬಂದಿದೆ. 12 ಇದು ನಕ್ಷತ್ರ ಲಾರ್ಡಲ್ಲಿ ಲಾಸ್. 12 ವ್ಯಾಪಾರ ಆಗಲ್ಲ. ಬೇರೆ ಯಾವ್ದಾದ್ರು ಲೈನ್ ನೋಡ್ಕೊಳ್ಳಿ. ಅರ್ಥ ಆಯ್ತಾ? ಹಾಂ ಸರ್. ಬೇರೆ ಯಾವ ಲೈನ್ ಇದಾಗುತ್ತೆ ನಿಮಗೆ? ಯಾವುದು ಡಿಸೈಡ್ ಮಾಡಿಲ್ಲ ಸರ್. ಇನ್ವೆಸ್ಟ್ಮೆಂಟ್ ಮಾಡೋದು ವರ್ಕ್ ಆಗಲ್ಲ ಸರ್. ಇಲ್ಲಿ 12 ಬಂತು ಅಂದ್ರೆ ಆಗಲ್ಲ. ಬೇರೆ ಯಾವ್ದಾದ್ರು ಒಂದು ರೈಟಿಂಗು ಅಥವಾ ಈ ಡಾಕ್ಯುಮೆಂಟೇಷನ್ ಮಾಡಿಸೋವಂಥದ್ದು, ಈ ಲೈನಿಗೆ ನೀವು ಹೋಗಬೇಕಾಗತ್ತೆ. ಸ್ವಲ್ಪ ಕಷ್ಟ ಇದೆ ಇದು, ಬಿಸ್ನೆಸ್ಗೆ ಆಗಿ ಬರಲ್ಲ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಸರ್, ನಮ್ಮದು ಡೇಟ್ ಆಫ್ ಬರ್ತು. ಏನು ಕೇಳಬೇಕು? ಅದೇ ಸರ್, ನಮ್ಮದು ವ್ಯವಸಾಯ ಬಗ್ಗೆ ಏನು ಕೈ ಹಿಡಿತಾ ಇಲ್ಲ. ಸಿಕ್ಕಾಪಟ್ಟ ಪ್ರಾಬ್ಲಮ್ಮು. ಏನು ವ್ಯವಸಾಯ ಅಂದು. ವ್ಯವಸಾಯನಾ? ಹಾಂ ಸರ್. ಹಾಂ. ಡೇಟ್ ಆಫ್ ಬರ್ತ್ ಕರೆಕ್ಟಾಗಿದೆಯಾ ಅಥವಾ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಲಾ? ಇಲ್ಲ, ಕರೆಕ್ಟಾಗಿದೆ ಸರ್. ಹಾಂ, ಹೇಳಿ. ಅದು 21. 21. ಹಾಂ. 9ನೇ ತಿಂಗಳು. ಹಾಂ. 1988. 88. ಸಮಯ? ಹಾಂ. ಸಮಯ 1 ಗಂಟೆ ಹಾಂ 32 ನಿಮಿಷ. 1 ಗಂಟೆ ಮಧ್ಯಾಹ್ನನಾ ಯಾವಾಗ? ನೈಟ್ ಸರ್. 1 ಗಂಟೆ 38 ನಿಮಿಷ. 32 ನಿಮಿಷ ಸರ್. 35? ಇಲ್ಲ, 32. 2. ಓಕೆ. ಹುಟ್ಟಿದ ಊರು ಹೇಳಿ. ಹುಟ್ಟಿದಿರು ಹೊನ್ನೇಗೌಡನಹಳ್ಳಿ. ಜಿಲ್ಲೆ ಹೇಳಿ. ತಾಲೂಕು? ಜಿಲ್ಲೆ ಇದು ಚಾಮರಾಜನಗರ ಜಿಲ್ಲೆ. ಚಾಮರಾಜನಗರ. ಹಾಂ. ಸೊ ಇದರ ಪ್ರಕಾರ ನಿಮ್ಮ ಲಗ್ನ ಮಿಥುನ ಲಗ್ನ. ಓಕೆ. ಧನುರ್ ರಾಶಿಯಲ್ಲಿ ಹುಟ್ಟಿದ್ದೀರಾ. ಪೂರ್ವಾಷಾಢ ನಕ್ಷತ್ರ. ಸದ್ಯಕ್ಕೆ ಇವಾಗ 2012ವರೆಗೂ ಮಂಗಳ ರಾಹು ಸ್ಟಾರ್ಟ್ ಆಗಿದೆ. ಅದು 2012 2020ಕ್ಕೆ 30ಕ್ಕೆ ಮುಗಿಯುತ್ತೆ. ರಾಹುನಲ್ಲಿ ಕಾಂಬಿನೇಷನಲ್ಲಿ ನೀವು ವ್ಯವಸಾಯದಲ್ಲೇ ಇರಬೇಕು. ಆದರೆ 8 ಕಾಂಬಿನೇಷನ್ನು ಮತ್ತು 9 ಬಂದಿರೋದ್ರಿಂದ
ಕೆಳಗಡೆ ಸ್ವಲ್ಪ ಹೆಚ್ಚು ಕಾಂಬಿನೇಷನ್ ಬಂದಿಲ್ಲ 6 ಮತ್ತು 9. ಸೊ ಈ ಕಾಂಬಿನೇಷನಲ್ಲಿ ಜನರಲಿ ನಾವೇನು ಹೇಳ್ತೀವಿ, ಹಾಕಿರೋ ಒಂದು ಬಂಡವಾಳ ಅಥವಾ ನಾವು ಏನು ಕೃಷಿಗೆ ಹಾಕ್ತೀವೋ ಅದು ಲಾಭ ಬರೋದು ಕಷ್ಟ. ಬೆಳ್ಳುಳ್ಳಿಯನ್ನು ದಾನ ಮಾಡ್ತಾ ಬನ್ನಿ. ಮೊದಲ ನೀವು ಮಾಡಬೇಕಾಗಿರ್ತಕ್ಕಂಥದ್ದು 7 ಮುಖದ ರುದ್ರಾಕ್ಷಿ ಹಾಕ್ಕೊಳ್ಳಿ, ಕುತ್ತಿಗೆಗೆ 7 ಮುಖದ ರುದ್ರಾಕ್ಷಿ ಹಾಕ್ಕೊಳ್ಳಿ. ಮೊಸರನ್ನು ಶುಕ್ರವಾರ ದಾನ ಮಾಡಿ. ಇದನ್ನು 3 ತಿಂಗಳು ನೀವು ಮಾಡಬೇಕು. ಅದಾದ ನಂತರ ನಿಮಗೆ ಹಣಕಾಸು ಅಭಿವೃದ್ಧಿ ಆಗಬೇಕಾಗಿರ್ತಕ್ಕಂಥ ಒಂದು ಗ್ರಹದಲ್ಲಿ ನೋಡಿದಾಗ ಬುಧ ಸ್ವಲ್ಪ ಸ್ಟ್ರಾಂಗ್ ಆಗಿದ್ದಾನೆ. ಅದು ಬಿಟ್ಟರೆ ಇಲ್ಲಿ ಶನಿ ಸ್ವಲ್ಪ ಸ್ಟ್ರಾಂಗು. 7 ಮುಖದ ರುದ್ರಾಕ್ಷಿ ಹಾಕ್ಕೊಳ್ಳಿ. ಬುಧನಿಗೆ ಒಂದು ಹಸಿರು ಕಲರ್ ದಾರ ಕಟ್ಕೊಳ್ಳಿ, ಬುಧವಾರದ ದಿವಸ ಕಟ್ಕೊಳ್ಳಿ. ಯಥೇಚ್ಛವಾಗಿ ಓಂ ಶ್ರೀಂ ನಮಃ ಅಂತ ಯಥೇಚ್ಛವಾಗಿ ಹೇಳ್ಕೊಳ್ಳಿ. ಒಂದು 20-30% 3 ತಿಂಗಳು 6 ತಿಂಗಳು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಒಳ್ಳೆಯದಾಗಲಿ. ಕೈಲಾಶ ಯಂತ್ರ ಸ್ಥಾಪನೆ ಮಾಡಿ. 8ನೇ ಮನೆ ಇದ್ದಾಗ ಸ್ವಲ್ಪ ಕೈಲಾಶ ಯಂತ್ರ ಸ್ವಲ್ಪ ಮಟ್ಟಿಗೆ ಹೆಲ್ಪ್ ಆಗುತ್ತೆ. ನಮಸ್ಕಾರ. ಹಲೋ, ಹೇಳಿ. ನಮಸ್ತೆ ಸರ್. ಮಾತಾಡಿ. ಸರ್, ನಮ್ಮ ತಾಯಿಯವರ ಆರೋಗ್ಯದ ಬಗ್ಗೆ ಕೇಳಬೇಕಾಗಿತ್ತು. ಹೇಳಿ. 8/6/1950 ಅವರು ಹುಟ್ಟಿದ ಡೇಟ್ ಆಫ್ ಬರ್ತು. ಟೈಮು 7:45. ಇನ್ನೊಂದ್ಸತಿ ಹೇಳಿ ಫಸ್ಟಿಂದ. ಸರ್, 8/6/1950. 8 ಟೈಮು 7. 7:45 ಬೆಳಗ್ಗೆ ಸರ್. ಹುಟ್ಟಿದೂರು ಬೆಂಗಳೂರೇ ಸರ್. ಬೆಂಗಳೂರು. ಓಕೆ. ಇದರ ಪ್ರಕಾರ ಅವರ ರಾಶಿ ಮೀನರಾಶಿ, ಪೂರ್ವ ಭಾದ್ರಪದ ನಕ್ಷತ್ರ. ಹೌದು ಸರ್. ಈಗ ಸದ್ಯಕ್ಕೆ ಅವ್ರಿಗೆ ದಶಾ ನಡೀತಾ ಇರ್ತಕ್ಕಂಥದ್ದು 2022 ಸೂರ್ಯ, ಈಗ ಚಂದ್ರನ ಕಾಂಬಿನೇಷನ್ ನೋಡೋಣ. ಆರೋಗ್ಯ 6. ಫಸ್ಟ್ ಆರೋಗ್ಯದ ವಿಚಾರ ನೋಡೋಣ ಓವರಾಲ್ ಹೇಗಿದೆ ಅಂತ. 9ನೇ ಮನೆ. ಏಜ್ಡ್ದು ಪ್ರಾಬ್ಲಮ್ ಇದೆ ಆರೋಗ್ಯ. ದಿಸ್ ಈಸ್ ನಾಟ್ ಬೈ ಡಿಸೈನ್. ಅರ್ಥ ಆಯ್ತಾ? ಜಾತಕದಿಂದ ಯಾವುದೋ ಇದು ಬಂದಿಲ್ಲ. ಏಜ್ ಎಷ್ಟು ಇವಾಗ? ಏಜು 74 ಸರ್. ಏಜ್ ರಿಲೇಟೆಡ್ ಪ್ರಾಬ್ಲಮ್ ಸ್ವಲ್ಪ ಇದೆ. ದಶಾ ಭುಕ್ತಿ ಮೇಲೆ ನಾವು ಹೋಗಬೇಕಾಗತ್ತೆ. ಈಗ ದಶಾ ಚಂದ್ರ 9 ಬಂದಿದೆ. ಭುಕ್ತಿಗಳಲ್ಲಿ ಏನಾದ್ರು 12 ಬಂದಿರೋದು ಎಂಡಲ್ಲಿ, ರಾಹುನಲ್ಲಿ ಬಂದಿದೆ. 12 ಬಂದಿದೆ, ಸೂರ್ಯನಿಂದ ಬಂದಿರತಕ್ಕಂಥದ್ದು. ಗೋಧಿನ ಸ್ವಲ್ಪ ದಾನ ಮಾಡಿಕೊಂಡು, ಹಾಗೆ ಸಾಧ್ಯವಾದರೆ 2 ಮುಖದ ರುದ್ರಾಕ್ಷಿ ಹಾಕಿ, ಹಳದಿ ಕಲರ್ ದಾರ ಕಟ್ಟಿ. ಏಜ್ ರಿಲೇಟೆಡ್ ಸ್ವಲ್ಪ ಕಷ್ಟ, ಆದರೆ ಕಸ್ಪಲಲ್ಲಿ ಯಂಗ್ ಏಜಲ್ಲಿ ಏನಾದ್ರು ಬರುತ್ತೆ ಅಂತ ತೋರಿಸುತ್ತೆ. ಏಜ್ ಓಲ್ಡಲ್ಲಿ ಏಜ್ ಆಗ್ತಾ ಇದ್ದಾಗ ಬರ್ತಕ್ಕಂಥದ್ದು ಸ್ವಲ್ಪ ಕಷ್ಟ. ಮಾನಸಿಕವಾಗಿ ಸ್ವಲ್ಪ ಕುಗ್ಗಿರೋದು ಸ್ವಲ್ಪ ಜಾಸ್ತಿ ಇರುತ್ತೆ. ಇದು ವಿಚಾರಕ್ಕೆ ನನ್ನ ಸಜೆಷನ್ನು, 2 ಮುಖದ ರುದ್ರಾಕ್ಷಿ ಹಾಕ್ಕೊಳ್ಳಿ, ಒಂದು ಹಳದಿ ದಾರ ಕಟ್ಕೊಳ್ಳಿ. ಅವರು ಮಂತ್ರ ಹೇಳೋ ಅಷ್ಟು ಏಜೆಲ್ಲ ಶಕ್ತಿ ಇಲ್ಲ. ಸೊ ದಟ್ ಈಸ್ ವಾಟ್ ರಾಹು ಭುಕ್ತಿ ತೋರಿಸ್ತಾ ಇದೆ. ರಾಹು ಆದಮೇಲೆ ಗುರು ಬರ್ತಾನೆ, ಸ್ವಲ್ಪ ಬದಲಾವಣೆ ಆಗುತ್ತೆ. ಸದ್ಯಕ್ಕೆ ಹಿಂಗಿದೆ, ಮತ್ತೆ ಚೇತರಿಸ್ಕೊಳ್ಳೋ ಕಾಂಬಿನೇಷನ್ ಇದೆ. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ. ನಾನು ಅನೂಪ್ ಅಂತ, ನಾವಿಲ್ಲಿ ಹಿರೇಕೆರೂರು ಅಂತ ಮಾತಾಡ್ತಾ ಇರೋದು. ಹಾಂ. ಏನಿಲ್ಲ, ಪ್ರಶ್ನೆ ಶಾಸ್ತ್ರಕ್ಕೆ ಹೋಗ್ಬೇಕು ಗುರುಜಿ. ಹೇಳಿ. ನಂಬರ್ ಹೇಳಿ. ನಂಬರ್ 5. ಏನು ವಿಚಾರ? ಏನಿಲ್ಲ, ನಮ್ದೊಂದು ಗೌರ್ಮೆಂಟ್ ಜಾಬ್ ಆಗಿದೆ. ಬೇರೆ ಡಿಪಾರ್ಟ್ಮೆಂಟ್ಗೆ ಹೋಗೋಕೆ ಅಪ್ಲಿಕೇಶನ್ ಟ್ರೈ ಮಾಡ್ತಾ ಇದೀವಿ. ನೀವು ಹಿಂದೊಂದ್ಸಲ ಫೋನ್ ಮಾಡಿದಾಗ ಆಗುತ್ತೆ ಅಂತ ಹೇಳ್ತೀರಿ. ಆಮೇಲೆ ಹೇಳಿದ್ರಿ ಪಕ್ಕ ಆಗುತ್ತೆ ಅಂದಿದ್ರಿ. ಈಗ ಪ್ರಶ್ನೆ ಶಾಸ್ತ್ರಕ್ಕೆ ನಮ್ಮನ್ನ ನಿಯೋಜನೆ ಮಾಡ್ತಾರೆ, ಏನು ಶಾಶ್ವತವಾಗಿ ಕಳಿಸ್ತಾರ ಅಂತ ಗೊತ್ತಾಗ್ತಾ ಇಲ್ಲ ಗುರುಜಿ. ಪ್ರಶ್ನೆ ಶಾಸ್ತ್ರದಲ್ಲಿ ಟ್ರಾನ್ಸ್ಫರ್ ಯಾವ ಊರಿಗೆ? ಟ್ರಾನ್ಸ್ಫರ್ ಅಂದ್ರೆ ಡಿಪಾರ್ಟ್ಮೆಂಟ್ ಚೇಂಜ್. ಇಲ್ಲ ಡಿಪಾರ್ಟ್ಮೆಂಟ್ ಇಂದ ಡಿಪಾರ್ಟ್ಮೆಂಟ್ ಚೇಂಜ್. 2, 6, 5 ಬಂದಿದೆ ಡಿಪಾರ್ಟ್ಮೆಂಟ್ ಚೇಂಜ್ ನಿಮ್ಮ ಕಂಪನಿ. 10ನೇ ಮನೆ ವೃತ್ತಿ ಸ್ಥಾನ. 5 ಬಂದರೆ ಬದಲಾವಣೆ ಅಂತ ಬರುತ್ತೆ. ಬದಲಾವಣೆ ಆಗೇ ಆಗುತ್ತೆ ಅಂತ ಈಗಲೂ ಹೇಳ್ತಾ ಇದೆಯಪ್ಪ. ಆಗುತ್ತೆ ಗುರುಜಿ? ಆಗುತ್ತೆ ಅಂತ ಹೇಳ್ತಾ ಇದೆ. ಎಷ್ಟು ದಿವಸದಿಂದ ಕೇಳಿದ್ರಿ? ನಾ ಒಂದು 3-4 ದಿವಸ, ಒಂದು ತಿಂಗಳಿಂದ ಕೇಳಿದ್ವಿ ಗುರುಜಿ. ಪ್ರತಿ ತಿಂಗಳು ಕೇಳಬೇಕು ಅಂತಿದ್ಯಾ? ಈಗಿಲ್ರಿ. ಏನು ನಿಮ್ಮ ಗೌರ್ಮೆಂಟ್ ಅವ್ರು ದೊಡ್ಡದು ಏನು ಇಮಿಡಿಯೇಟಾಗಿ ಮಾಡ್ತಾರೆ ಕೂತವ್ರಲ್ಲ ನಿಂಗೆ ತಿಂಗಳ ಮಾಡೋಕ್ಕೆ? ಇಲ್ಲಿ ಗುರುಜಿ ಆಗುತ್ತೆ ಬಿಡಿ, ಒಂದು 6 ತಿಂಗಳು. ಸ್ವಲ್ಪ ಏನು ಅರ್ಜೆಂಟ್ ನಿಮಗೆ? ಶಾಶ್ವತವಾಗಿ ಮಾಡ್ಕೊಡ್ತಾರೆ. ಶಾಶ್ವತವಾಗಿ ಏನು? ಶಾಶ್ವತವಾಗಿ ನಾನು ಇಲ್ಲ ನೀನು ಇಲ್ಲ ಬಾ. ಶಾಶ್ವತವಾಗಿ ಮಾಡ್ಬೇಕಂತೆ. ಒತ್ತಿನಲ್ಲಿ ಬದಲಾವಣೆ ಇದೆ. 1 ತಿಂಗಳಾದ್ಮೇಲೆ ಇನ್ನೊಂದು ಬಂದಿಲ್ಲ ಅಂದರೆ ನಾನೇನು ಮಾಡಲಿ? ಅಲ್ಲೋಗಿ ಕೇಳು. ಅಲ್ಲಿ ಅವ್ರಿಗೆ ಹೇಳಿ, ಇಲ್ಲಿ ದಿನೇಶ್ ಗುರೂಜಿ ಅಂತ ಒಬ್ಬರು ಪ್ರಶ್ನಾಶಾಸ್ತ್ರ ಹಾಕಿದ್ರು, ಬದಲಾವಣೆ ಆಗುತ್ತೆ. ನೀವು ಯಾಕ್ರಿ ಸರ್ಕಾರದವ್ರು ಬದಲಾವಣೆ ಮಾಡೋಕ್ಕಾಗ್ತಾ ಇಲ್ಲ, ದಿನೇಶ್ ಗುರೂಜಿ ಅವ್ರು ಹೇಳಿದ್ದಾರೆ ಅಂತ ಹೇಳ್ಬಿಡಿ. ಅರ್ಥ ಆಯ್ತಾ?
ಜ್ಯೋತಿಷ್ಯ ಜಾತಕ ಬದಲಾಗುತ್ತಾ ಇಲ್ವಾ ಅಷ್ಟು ಹೇಳುತ್ತೆ. ಅದನ್ನು ನಾವು ಖಂಡಿತವಾಗಿ ಹೇಳ್ತೀವಿ. ಟೈಮು ಯಾವಾಗ ನಿಮ್ಮ ಡಿಪಾರ್ಟ್ಮೆಂಟವರು ಯಾವಾಗ ಎಲ್ಲರನ್ನೂ ಸೇರಿಸಿ ಬದಲಾಗುವಂಥ ಒಂದು ಸಮಯ ಮಾಡ್ತಾರಲ್ಲ, ಒಬ್ರೊಬ್ರಿಗೆ ಮಾಡ್ತಾರೋ ಇಬ್ರಿಗೆ ಮಾಡ್ತಾರೋ ಒಟ್ಟಿಗೆ ಮಾಡ್ತಾರೋ ಆ ಟೈಮಿಗೆ ಕಾಯಬೇಕು. ಬದಲಾವಣೆ ಅವತ್ತೂ ಅದೇ ಪ್ರಶ್ನೆಶಾಸ್ತ್ರ ಬಂದಿದೆ, ಇವತ್ತೂ ಅದೇ ಬಂದಿದೆ. ಮುಂದಿನ ಕರೆಗೋಣ. ನಮಸ್ಕಾರ ಗುರುಗಳೇ ನಮಸ್ತೆ. ಹೇಳಿ. ನನ್ನ ಹೆಸರು ಮೋಹನ್ ಕುಮಾರ್ ಅಂತ ಗುರುಗಳೇ. ಒಂದು ಮದುವೆ ಇದ್ರ ಬಗ್ಗೆ ಕಂಪ್ಯಾಟಬಿಲಿಟಿ ಬಗ್ಗೆ ಕೇಳಬೇಕಿತ್ತು. 1 to 240 ಒಂದು ನಂಬರ್ ಹೇಳಿ. 1 to 240 ಒಂದು ನಂಬರ್ ಹೇಳಿ. 7. 7 ಹಾಂ. ಇಲ್ಲಿ ಸ್ವಲ್ಪ 4, 3, 6 ಕಾಂಬಿನೇಷನ್ ಇದೆ ಸರ್. ಇಲ್ಲಿ ಮದುವೆ ಆಗೋದೇ ಫಸ್ಟ್ ಆಫ್ ಆಲ್ ಡೌಟು. ಮದುವೆ ಆಗೋದೇ 90% ಡೌಟು. ಅರ್ಥ ಆಯ್ತಾ? ಕಾಂಪಿಟಬಿಲಿಟಿ ಕೇಳೋದಲ್ಲ ಇಲ್ಲಿ. ಇದು ಮದುವೆಗೆ ಹೋಗೋದೇ ಡೌಟ್ ಈ ಕಾಂಬಿನೇಷನ್ ನನ್ನ ಪ್ರಕಾರ. ಮಾತುಕತೆ ಆಗಿರ್ಬೋದು, ಅದು ಬೇರೆ ಪ್ರಶ್ನೆ. 2, 9 ಎಲ್ಲ ಮಾತುಕತೆ ಆಗಿರುತ್ತೆ. 4 ಏನೋ ಒಂದು ಅಲ್ಲಿ ಸಮಸ್ಯೆ, ಏನೋ ಎಂಗೇಜ್ಮೆಂಟ್ ಆಗಿ ಬ್ರೇಕ್ ಆಗಿದೆಯೋ ಅಥವಾ ಹಳೇದೇನಾದ್ರು ಪ್ರಾಬ್ಲಮ್ ಇದೆಯೋ, ಏನೋ ಒಂದು 4 ಅಂತ ತೋರಿಸುತ್ತೆ. ಅದ್ರ ಕೆಳಗಡೆ 2 ಮತ್ತು 7 ಏನಾದ್ರು ಇದೆಯಾ ಅಂತ ನೋಡಿದ್ರೆ ಅದೂ ಇಲ್ಲ, 3, 6 ಇದೆ. ಇದು ಮದುವೆಗೆ ಲೀಡ್ ಆಗೋದು ಸ್ವಲ್ಪ ಡೌಟ್ಫುಲ್ ಸರ್. ಇನ್ನು ಲಾಸ್ಟಲ್ಲಿ ಏನಾದ್ರು ನೋಡೋಣ, ಇಲ್ಲೇನಾದ್ರು ಇನ್ನೂ ಸ್ವಲ್ಪ ಪ್ರಯತ್ನದಿಂದ ಆಗುತ್ತಾ ಅಂದರೆ ಅಲ್ಲೂ 2, 7 ಇಲ್ಲ. ಎಲ್ಲೂ ಮೇಲೂ ಇಲ್ಲ, ಕೆಳಗೂ ಇಲ್ಲ, 9 ಇಲ್ಲ. ಮ್ಯಾರೇಜ್ ಆಗೋದು ಪ್ರಶ್ನಾಶಾಸ್ತ್ರ ಪ್ರಕಾರ ನಿಮ್ಮ ಮನಸ್ಸಿಂದ ಕೇಳಿದರೆ ಗ್ರಹಗಳು ಉತ್ತರ ಕೊಡ್ತವೆ, ನಾವೊಂದು ಮೀಡಿಯಮ್ ಅಷ್ಟೇ. ನಮಸ್ಕಾರ. ಹಲೋ ಸರ್. ಹೇಳಿ. ನಮಸ್ತೆ ಸರ್. ಸರ್ ನನ್ನ ಮಗಂದು 35 ವರ್ಷದ ಪೆಂಡಿಂಗ್ ಇದೆ. ಮದುವೆ ಆಯ್ತಿಲ್ಲ ಸರ್, ಅದಕ್ಕೆ ಪ್ರಶ್ನೆ ಶಾಸ್ತ್ರ ನಂಬರ್ ಹೇಳಮ್ಮ. 1 ರಿಂದ 249 ಒಂದು ಸಂಖ್ಯೆ ಹೇಳಿ. 21 ಗುರುಜಿ. 21 ಫಸ್ಟು ಮ್ಯಾರೇಜ್ ಯೋಗ ಇದೆಯಾ ಅಂದಮೇಲೆ ಆಮೇಲೆ ದಶಾಭುಕ್ತಿಗೆ ಬರ್ಬೋದು ನಾವು. ಫಸ್ಟ್ ಆಫ್ ಆಲ್ ಇಲ್ಲಿ ಮ್ಯಾರೇಜ್ಗೆ ಬರೀ 9 ಒಂದಿದೆ, ಭಾಳ ಕಷ್ಟ. ಕೇಳಿಸ್ತಾ ಇದೀನಮ್ಮ? ಎಷ್ಟು ಏಜ್ ಅಂದರೆ? 35 ವರ್ಷಕ್ಕೆ ರನ್ನಿಂಗ್ ಸರ್. ಇಲ್ಲಿ ಹುಡುಗಿನ ತಂದು ನಿಲ್ಲಿಸಿದ್ರೆ ಅವನೇ ನಿಂತ್ಕೊಳ್ಳಲ್ವಲ್ಲ. ಇಲ್ಲಿ 3, 2, 7 ಮಾತುಕತೆ ಎಲ್ಲ ಮಾಡಿಕೊಂಡು ಇಲ್ಲಿ ಮದುವೆಗೆ ಒಂದು ಹುಡುಗಿ ತಂದು ನಿಲ್ಲಿಸಿದ್ರೆ ಟ್ರೀ, ಆ ಫ್ರೂಟ್ ಓಡೋಗ್ತದೆ ಅಷ್ಟು ಹಂಗೆ ಓಡೋಗ್ತದಲ್ಲ. ಏನಿದೆ ಕತೆ? ನಿಮ್ಮ ಮಗನಾ? ಏನಕ್ಕೆ ಅಂತ ನೋಡಂತಡ್ರಿ. ರಾಹು 11, 1, 9 ಬಂದಿದೆ, 3, 6 ಬಂದಿದೆ. ಅವನೇನೋ ದುಡ್ದಿಲ್ಲ, ಕಾಸು ಮಾಡಿಲ್ಲ ಅಂತ ಏನಾರು ತಲೆಗೆ ಕೆಡಿಸ್ಕೊಂಡವನ? ಪ್ರಯತ್ನ ಮಾಡ್ತಾ ಇದೀವಿ, ಅವನು ಆಗ್ತೀನಿ ಅಂತ ಹೇಳ್ತಾನೆ. ಅಲ್ಲಲ್ಲ, ಆಗ್ತೀನಿ ಅಂದವ್ರು ಏನಕ್ಕೆ ಆಗ್ತಾ ಇಲ್ಲ? ಅದಕ್ಕೇನೋ ಒಂದು ಕಾರಣ. ಇನ್ನೂ ನನಗೆ ಹತ್ರ ದುಡ್ಡು ಇದೆಯಾ, ಇನ್ನೂ ಸ್ವಲ್ಪ ಜಾಸ್ತಿ ದುಡ್ಡು ಮಾಡಬೇಕು, ಆ ಥರ ಅವ್ನ ಮನಸ್ಸಲ್ಲಿರೋದು ಹೇಳ್ತಾ ಇದೆ ಇಲ್ಲಿ ಅಂತ ಹೇಳ್ತಾ ಇದ್ದೀನಿ ನಿಮಗೆ. ಮನಸ್ಸಿನ ವಿಚಾರವನ್ನು ಇಲ್ಲಿ ಹೇಳಿಸ್ತಾ ಇದ್ದೀನಿ. ಅರ್ಥ ಆಯ್ತಾ? ಅವ್ನ ಮನಸ್ಸಲ್ಲಿ ಮದುವೆಗಿನ ಹೆಚ್ಚಾಗಿ 6, 3 ಇವೆಲ್ಲ ಇನ್ನೂ ದುಡ್ಡು ಮಾಡಬೇಕು, ಕೆಲಸ ಮಾಡಬೇಕು, ಇನ್ನೂ ಸ್ವಲ್ಪ ಲಾಭ ಬಂದಾದಮೇಲೆ 40 ವರ್ಷ ಆದಮೇಲೆ ಮಾಡ್ಕೊಳ್ಳೋಣ ಅನ್ನೋ ಮನಸ್ಸಲ್ಲಿದ್ದರೆ ಕಷ್ಟ. ಇದು 7ನೇ ಮನೆ ತೋರಿಸ್ತಾ ಇಲ್ಲ ಅಷ್ಟೇ. ಇಲ್ಲಿ ಏನಾದ್ರು ಬಂತು ಅಂದರೆ ಯಾವ ಟೈಮ್ ಅಂತ ನೋಡ್ಬೋದು. ಇಲ್ಲಿ ಬಂದಿಲ್ಲ ಅಂದರೆ ಮುಂದೆ ಹೋಗೋ ಕಷ್ಟ. ಫಸ್ಟು ಮನಸ್ಸು ಇವ್ರಿಗೆ ಎಸ್ ಮಾಡ್ಕೊಳ್ತೀನಿ ಯಾವ್ದು ಬಂದರು ಅಂತ ಬಂದಾದಮೇಲೆ ಅಲ್ಲಿಗೆ ಇದಕ್ಕೆ ಹೋಗುತ್ತೆ ಅಷ್ಟೇ. ನಮ್ಮ ಹಾರೋಸ್ಕೋಪ್ 100%ಅಲ್ಲಿ 1000% ಕರೆಕ್ಟಾಗಿ ಹೇಳುತ್ತೆ. ಆಗುತ್ತೆ ಅಂದ ತಕ್ಷಣ ಟೈಮ್ ಲೈನ್ ನೋಡೋದು ಕಷ್ಟ ಅಂತ ಹೇಳಿದ್ದೀನಿ. ದಶಾಭುಕ್ತಿಗೆ ಹೋಗ್ಬೇಕು ನೆಕ್ಸ್ಟ್ ಲೆವೆಲು. ಅಲ್ಲಿ ಎಸ್ ಅಂದಮೇಲೆ ಅಲ್ಲಿಗೆ ಹೋಗಬೇಕು. ಈ ಡಿಪಾರ್ಟ್ಮೆಂಟಲ್ಲಿ ವಿಚಾರದಲ್ಲಿ ಅವಾಗಲೇ ಹೇಳಿದ್ನಲ್ಲ, ಅವೆಲ್ಲ ಸ್ವಲ್ಪ ಕಷ್ಟ ಆಗುತ್ತಾ, ಸ್ವಲ್ಪ ವೆಯ್ಟ್ ಮಾಡಬೇಕು ಸುಮ್ಮನೆ. ಅಸ್ಟ್ರಾಲಜಿ ದಾರಿ ತೋರಿಸುತ್ತೆ, ಸಮಯಕ್ಕೆ ಕಾಯಿಸುತ್ತೆ. ಸಮಾಧಾನ ಇದ್ದವ್ರಿಗೆ ಸಿಗುತ್ತೆ. ದಾರಿ ತೋರಿಸಿಲ್ಲ ಅಂತಂದರೆ ಅಲ್ಲಿಲ್ಲ, ನೆಕ್ಸ್ಟ್ ಚೇಂಜ್ಗೆ ಹೋಗಿ ಅಂತ ಹೇಳುತ್ತೆ. ಆಲ್ ಆರ್ ಟೈಮ್ ಮಷೀನ್ಸ್. ಇವೆಲ್ಲ ಟೈಮ್ ಬೌಂಡ್ ಬಂದೇ ಬರುತ್ತೆ. ಆ ಟೈಮ್ ಬಂದಾಗ ಅದು ಕಾಂಬಿನೇಷನ್ ಬರುತ್ತೆ, ಆಗುತ್ತೆ ಅಷ್ಟೇ. ಆಗಲ್ಲ ಅಂದರೆ ಅದು ಕಷ್ಟನೇ. ಆಗುತ್ತೆ ಅಂದರೆ ಲಿಟಲ್ ಬಿಟ್ ಆಫ್ ಟೈಮ್ ವೆಯ್ಟ್ ಮಾಡಬೇಕು. ಸರ್ವೇ ಜನ ಸುಖಿನೋ ಭವಂತು.